ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಪ್ರತಿಷ್ಠಾಪನಾ ವಜ್ರ ಮಹೋತ್ಸವ ಫೆಬ್ರವರಿ 22ರಿಂದ ಮಾರ್ಚ್ 3ರವರೆಗೆ. ಗೋಕರ್ಣ ಮಠಾಧೀಶರು ಮತ್ತು ಕೈವಲ್ಯ ಮಠಾಧೀಶರ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ. ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕುರಿತು ನಾಗರಾಜ್ ಮುಕುಂದ್ಪೈ ಮಾಹಿತಿ. ಅಂಗನವಾಡಿ ನೌಕರರ ಸಂಘಟನೆಗೆ ಸ್ವರ್ಣ ಮಹೋತ್ಸವ. ಸಾಗರದಲ್ಲಿ ನಿವೃತ್ತ ನೌಕರರಿಗೆ ಸನ್ಮಾನ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಕುರಿತು ಮೈತ್ರಿ, ಚಂದ್ರಪ್ಪ, ಶಿವಪ್ರಕಾಶ್ ಇನ್ನಿತರರ ಮಾತು. ಪಾಂಡಿಚೇರಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಅಬಾಕಸ್ ಸ್ಪರ್ಧೆಯಲ್ಲಿ ಸಾಗರದ ಐಡಿಯಲ್ ಅಬಾಕಸ್ ಸಂಸ್ಥೆಗೆ ಸಮಗ್ರ ಪ್ರಶಸ್ತಿ. ಸಂಭ್ರಮದಿಂದ ನಡೆದ ಕೆಳದಿ ರಾಮೇಶ್ವರ ದೇವರ ಮಹಾಸ್ಯಂದನ ರಥೋತ್ಸವ. ಈಗ ಸುದ್ದಿಯ ವಿವರ. ಸಾಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಪ್ರತಿಷ್ಠಾಪನಾ ವಜ್ರ ಮಹೋತ್ಸವ ಫೆಬ್ರವರಿ 22ರಿಂದ ಮಾರ್ಚ್ 5ರವರೆಗೆ ಗೋಕರ್ಣ ಪತ್ರಗಾಳಿ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ ಸ್ವಾಮೀಜಿಯವರು ಮತ್ತು ಗೌಡ ಪಾದಾಚಾರ್ಯ ಕೈವಲ್ಯ ಮಠಾಧೀಶರಾದ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಎಂದು ದೇವಸ್ಥಾನದ ಗೌರವ ಕಾರ್ಯದರ್ಶಿ ನಾಗರಾಜ್ ಮುಕುಂದ್ಪೈ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ವೆಂಕಟೇಶ್ ಜಿ ಪ್ರಭು, ಸಿಎ ದಾಮೋದರ್ ನಾಯ್ಕ್, ಸುನೀಲ್ ಎಸ್ ಗಾಯ್ತೊಂಡೆ, ಬಾಲಕೃಷ್ಣ ಶೆಣೈ, ಜಯಾ ಆರ್ ಪೈ, ಸುಮತಿ ಶಾನ್ಬಾಗ್, ಪ್ರಭಾ ಆರ್ ಪೈ, ಗಾಯತ್ರಿ ಜಿ ಪೈ, ಉಮಾಯಸ್ ಭಂಡಾರ್ಕರ್ ಇನ್ನಿತರರು ಹಾಜರಿದ್ದರು. ಸಮಾಜಕ್ಕೆ ಹೆಚ್ಚು ಕಮ್ಮಿ ಒಂದು 100 ವರ್ಷದ ಮೇಲಿನ ಒಂದು ಇತಿಹಾಸ ಇದೆ. ಇದಕ್ಕೆ ನಮ್ಮ ಆವಾಗಿನ ಹಿರಿಯರಾದ ಕೆಲವು ಗಣ್ಯರು ಆವಾಗ 1915ನೇ ಇಸ್ವಿಯಲ್ಲಿ ಸಮಾಜ ಕೆಲವರ ಭಕ್ತಾದಿಗಳಿಂದ ಏನು ಒಂದು ಕಾಣಿಕೆ ಸಂಗ್ರಹ ಮಾಡಿ ಆ ಸಂಗ್ರಹದಿಂದ ಸರ್ಕಾರದಿಂದ ಹರಾಜು ಮೂಲಕ ಒಂದು 22 ಎಕರೆ ಜಮೀನನ್ನ ಆವಾಗಿನ ಕಾಲದಲ್ಲಿ ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದ್ದನ್ನ ನಮ್ಮ ಆವಾಗಿನ ಮಠ ಪರಂಪರೆಯ ಹಿರಿಯ ಯತಿಗಳಲ್ಲಿ ಅದರ ಪ್ರಸ್ತಾಪ ಮಾಡಿ 1946ರಲ್ಲಿ ದೇವಸ್ಥಾನದ ಒಂದು ಶಿಲಾನ್ಯಾಸ ಆಗತ್ತೆ. ಅದರ ನಂತರ 1966ರಲ್ಲಿ ನಮ್ಮ ಮಠ ಪರಂಪರೆಯ ಹಿರಿಯ ಯತಿಗಳಾದ ದ್ವಾರಕನಾಥ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಯವರ ದಿವ್ಯ ಕರಕಮಲಗಳಿಂದ ಶ್ರೀದೇವರ ಪ್ರತಿಷ್ಠಾಪನೆ ಆಗತ್ತೆ. ತದನಂತರ ಅಲ್ಲಿಂದ ಇಲ್ಲಿವರೆಗೂ ಕಾಲಕಾಲಕ್ಕೆ ಅಭಿವೃದ್ಧಿ ಕಾರ್ಯಗಳು ದೇವಸ್ಥಾನದಲ್ಲಿ ತುಂಬ ಆಗಿದೆ. ಸಿದ್ಧಿವಿನಾಯಕ ಸಣ್ಣ ಗುಡಿಯಾಗಿದೆ, ಮಹಾಲಕ್ಷ್ಮಿ ಗುಡಿಯಾಗಿದೆ, ಪರಿವಾರ ದೇವರುಗಳಾಗಿದೆ. ಹಾಗೆಯೇ ನಮ್ಮ ದೇವಸ್ಥಾನವು ನವೀಕರಣವಾಗಿ ಒಳ್ಳೆಯ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಹಾಗೆಯೇ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮಗಳಿಗಾಗಲಿ ಬೇರೆ ಯಾವುದೇ ಇತರ ಕಾರ್ಯಕ್ರಮಗಳಿಗೆ ಬೇಕಾಗುವಂತ ಎಲ್ಲ ಅನುಕೂಲತೆಗಳನ್ನ ಈಗ ನಮ್ಮ ದೇವಸ್ಥಾನದಲ್ಲಿ ಕೂಡ ಮಾಡಲಾಗಿದೆ. ಈ ನಮ್ಮ ದೇವಸ್ಥಾನಕ್ಕೆ ಈ ನಮ್ಮ ಸಮಾಜದ 3 ಮಠದ ಸ್ವಾಮಿಗಳು ಅವಾಗವಾಗ ಬಂದು ಇಲ್ಲಿಗೆ ಅವರವರ ಮಾರ್ಗದರ್ಶನನೋ ಒಂದು ದಿವ್ಯ ಅನುಗ್ರಹ ನೀಡಿರೋದ್ರಿಂದ ನಾವು ಇವತ್ತು ಈ ನಮ್ಮ ಒಂದು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಒಂದು ಒಳ್ಳೆ ಸುಸ್ಥಿತಿಯಲ್ಲಿ ಅಥವಾ ಒಂದು ಹೆಸರಾಂತ ಒಂದು ಸಮಾಜ ಆಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಈ ನಮ್ಮ ಗೋಕರ್ಣ ಮಠಾಧೀಶ ಪರಮ ಪೂಜ್ಯ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಹಾಗೇನೆ ಗೋಮಾಂತಕ ಕೈವಲ್ಯ ಮಠದ ಮಹಾಸ್ವಾಮಿಗಳಾದ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರು, ಈ ಇಬ್ಬರು ಸ್ವಾಮೀಜಿಯವರ ಉಪಸ್ಥಿತಿ ನಾಳೆ 22ನೇ ತಾರೀಕಿಂದ 5ನೇ ತಾರೀಕು ತನಕ ಇಲ್ಲಿ ಅವರ ವಾಸ್ತವ್ಯ ಇರುತ್ತೆ. ಈ ವಾಸ್ತವ್ಯದಲ್ಲಿ ಅವರ ಅನುಗ್ರಹ ಮಾರ್ಗದರ್ಶನದಂತೆ ನಾವು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಇಲ್ಲಿ ನಾವು ಹಾಕೊಂಡಿದ್ದೀವಿ. 24ಕ್ಕೆ ದೇವರ ಪ್ರತಿಷ್ಠಾಪನೆ ಆಗಿ 60ನೇ ವರ್ಷ, ಬಹಳ ಒಂದು ದೊಡ್ಡ ದಿವಸ. ಆವತ್ತು ಶ್ರೀದೇವರಿಗೆ ಒಂದು ಅಲಂಕಾರ ರೂಪದಲ್ಲಿ ನಾವು ಅವನ ಒಂದು ವಿಶ್ವರೂಪ ನೋಡುವಂತ ಒಂದು ಒಳ್ಳೆ ದಿವಸ. ಆ ದಿವಸದಲ್ಲಿ ನಮ್ಮ ಇಬ್ರು ಮಠಾಧೀಶರುಗಳು ಆದಿರದ ಉಪಸ್ಥಿತಿ. ಆ ದಿವಸ ವಿಶೇಷ ಹೋಮ ಇರುತ್ತೆ. ಆ ಹೋಮದಲ್ಲಿ ಇಬ್ರು ಸ್ವಾಮೀಜಿಯವರು ಪಾಲ್ಗೊಳ್ತಾರೆ, ಪೂರ್ಣಾಹುತಿ ಇದಕ್ಕೆಲ್ಲ. ಅದರ ನಂತರ ಅವ್ರದ ಭಿಕ್ಷಾ ಸೇವೆ ಕಾರ್ಯಕ್ರಮಗಳೆಲ್ಲ ಎಂದಿನಂತೆ ನಡೆಯುತ್ತೆ.
ತದನಂತರ 25ನೇ ತಾರೀಕು 25ಕ್ಕೆ ನಮ್ದಿಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಏನು ಹಾಕೊಂಡಿದೀವಿ, ಅದರಲ್ಲಿ ನಮ್ಮ ದೇವಸ್ಥಾನದ ಒಂದು ಎದುರು ಭಾಗದಲ್ಲಿ ಶ್ರೀ ದ್ವಾರಕಾನಾಥ ಸಭಾಮಂಟಪ ಅಂತ ಒಂದು ದೊಡ್ಡ ವೇದಿಕೆ ನಿರ್ಮಾಣ ಆಗಿದೆ. ಆ ವೇದಿಕೆಯಲ್ಲಿ ಕಾರ್ಯಕ್ರಮಗಳು, ಎಲ್ಲಾ ಕಾರ್ಯಕ್ರಮಗಳು ಅಲ್ಲೇ ನಡೀತವೆ. ಅದರಲ್ಲಿ ಮೊದಲನೇದಾಗಿ 25ನೇ ತಾರೀಕು ರಾತ್ರಿ 9 ಗಂಟೆಯಿಂದ ಲವಕುಶ ಎಂಬ ಯಕ್ಷಗಾನ ಕಾರ್ಯಕ್ರಮ ನಡೆಯುತ್ತೆ. ಅದರ ನಂತರ 25, 26 ಮತ್ತೆ 28 ಈ 3 ದಿವಸದಲ್ಲಿ ಮಹಾವಿಷ್ಣು ಹವನ ನಡೀತದೆ. 28ಕ್ಕೆ ಮಹಾವಿಷ್ಣು ಹವನದ ಪೂರ್ಣಾಹುತಿ. ಅದೇ ರೀತಿ 27ಕ್ಕೆ ಏಕಾದಶಿ ಇರೋದ್ರಿಂದ ಮುದ್ರಾಧಾರಣೆ ಕಾರ್ಯಕ್ರಮ ಇರುತ್ತೆ. ಆ ಮುದ್ರಾಧಾರಣೆ ಕಾರ್ಯಕ್ರಮ ಬೆಳಗ್ಗೆ 9:30ಯಿಂದ ನಡೆಯುತ್ತೆ. ಹಾಗೇನೆ ಎಂದಿನಂತೆ ದಿವಸದ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಮಾಮೂಲಿಯಂತೆ ನಡೆಯುತ್ತೆ. ಹಾಗೆ ರಾತ್ರಿ 9 ಗಂಟೆಯಿಂದ ಆಕಾಶವಾಣಿ ಹಾಗೆ ದೂರದರ್ಶನದ ಕಲಾವಿದರು ವಿಜಯ್ ಕುಮಾರ್ ಪಾಟೀಲ್ ಹೆಸರಾಂತ ಸಂಗೀತ ಕಲಾವಿದರು ಅವರಿಂದ ಕಾರ್ಯಕ್ರಮ, ಭಕ್ತಿ ಸಂಗೀತದ ಕಾರ್ಯಕ್ರಮ ನಡೆಯುತ್ತೆ. ತದನಂತರ 2ನೇ ತಾರೀಕಿಗೆ ಇನ್ನೊಂದು ವಿಶೇಷ ದಾಸವಾಣಿ ಕಾರ್ಯಕ್ರಮ, ಸಿರ್ಸಿಯ ಶ್ರೀ ವಿನಾಯಕ ಹೆಗಡೆ ಮತ್ತು ಸಂಗಡಿಗರಿಂದ ಅದನ್ನು ಒಂದು ಭಕ್ತಿ ಸಂಗೀತದ ಕಾರ್ಯಕ್ರಮ. ಹಾಗೆಯೇ 2ನೇ ತಾರೀಕಿಗೆ ನಾವು ಒಂದು ವಿಶೇಷ ಈ ಕಾರ್ಯಕ್ರಮ, ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ಹೇಳಿ ರೋಟರಿ ಕ್ಲಬ್ ಅವರ ಸಹಯೋಗದೊಂದಿಗೆ ಒಂದು ರಕ್ತದಾನ ಶಿಬಿರವನ್ನ ನಾವು ಈ ನಮ್ಮ ದೇವಸ್ಥಾನದಲ್ಲಿ ಗುರುಗಳ ಉಪಸ್ಥಿತಿಯಲ್ಲೇ ಇದನ್ನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಹಿಂದೆನೂ ನಾವು ಒಂದು ರಕ್ತದಾನ ಶಿಬಿರ ಮಾಡಿ ಹೆಚ್ಚು ಕಮ್ಮಿ 216 ಯೂನಿಟ್ ರಕ್ತವನ್ನು ನಾವು ರೋಟರಿ ಬ್ಲಡ್ ಬ್ಯಾಂಕಿಗೆ ದಾನ ಮಾಡಿದ್ದಿದೆ. ಇವೆಲ್ಲ ಕಾರ್ಯಕ್ರಮಗಳು ಈ ನಮ್ಮ ಇಷ್ಟು ದಿವಸದ 10 ದಿವಸದ ನಮ್ಮ ಇಬ್ಬರು ಪೂಜ್ಯ ಮಠಾಧೀಶರುಗಳ ಉಪಸ್ಥಿತಿಯಲ್ಲಿ ಜರುಗ್ತಾ ಇದೆ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಬಾಂಧವರುಗಳು, ಹೊರ ಊರಿನ ನಮ್ಮ ಸಮಾಜ ಬಾಂಧವರುಗಳು, ನಮ್ಮ ಇಲ್ಲಿಂದ ಹೋದ ನಮ್ಮ ಏನು ಮನೆ ಮಂದಿ, ನಮ್ಮ ಕುಟುಂಬದವರು ಏನಿದ್ದಾರೆ ಅವ್ರದ್ದೆಲ್ಲರೂ ಸಹಕಾರ ಈ ಇದರಲ್ಲಿ ತುಂಬಾ ಇದೆ. ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ವಿಶೇಷ, ನಾನು ಮೊದಲೇ ಹೇಳ್ದಂಗೆ ಒಂದು ಒಳ್ಳೆ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಎಲ್ಲರ ಉಪಸ್ಥಿತಿ ಇರಬೇಕು. ಹಾಗೇನೆ ಇದ್ರ ಬಗ್ಗೆ ತಮ್ಮ ಪತ್ರಿಕೆಗಳಲ್ಲೂ ಪ್ರಚಾರ ಆಗ್ಬೇಕು ಅಂತ ಹೇಳಿ ಇವತ್ತು ನಾವು ನಿಮಗೆ ಆಮಂತ್ರಣವನ್ನ ನೀಡಿದ್ವಿ. ಈ ಆಮಂತ್ರಣವನ್ನ ಮನ್ನಿಸಿ ನೀವೆಲ್ಲ ಇವತ್ತು ಬಂದು. ಅಂಗನವಾಡಿ ನೌಕರರ ಕಾರ್ಯ ಶ್ಲಾಘನೀಯವಾದದ್ದು. ನಿಮ್ಮ ನಿಷ್ಕಲ್ಮಶ ಸೇವೆಗೆ ತಕ್ಕ ಪ್ರತಿಫಲ ಸರ್ಕಾರದಿಂದ ಸಿಗಬೇಕು ಎಂದು ನಗರಸಭೆ ನಿಕಟಪೂರ್ವ ಅಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ತಿಳಿಸಿದರು. ಸಾಗರದ ಸರ್ಕಾರಿ ನೌಕರರ ಭವನದಲ್ಲಿ ಬುಧವಾರ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಬಿಎಲ್, ಸಂಘದ ರಾಜ್ಯಾಧ್ಯಕ್ಷೆ ಬಿ ಪ್ರೇಮ ಮಾತನಾಡಿದರು. ಅಂಗನವಾಡಿ ಕಾರ್ಯಕರ್ತೆ ರೇಣುಕಮ್ಮ ಎಂಎಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಜಪ್ಪ ಕೆ, ಮಕ್ಕಳ ಸಂರಕ್ಷಣಾಧಿಕಾರಿ ಶಾರದಾ ಬಂಗೇರ, ಶಕುಂತಲಾ, ತ್ರಿವೇಣಿ, ವಿದ್ಯಾ, ಅನಸೂಯ ಇನ್ನಿತರರು ಹಾಜರಿದ್ದರು. ಸೇವೆಯಿಂದ ನಿವೃತ್ತರಾದ ಸಾವಿತ್ರಿ ಬೊಬ್ಬಿಗೆ ಹಾಗೂ ರಿಹಾನಾ ಪರ್ವೀನ್ ಅವರನ್ನು ಸನ್ಮಾನಿಸಲಾಯಿತು. ಶೀಲಾ ಟಿಎನ್ ಸ್ವಾಗತಿಸಿದರು, ಚೇತನಾ ವಂದಿಸಿದರು, ರೂಪಾ ಕಾರ್ಯಕ್ರಮ ನಿರ್ವಹಿಸಿದರು. 50ನೇ ವರ್ಷ ಅಲ್ಲ, 50 ವರ್ಷ, 100ನೇ ವರ್ಷವನ್ನು ಕೂಡ ಇದೇ ರೀತಿ ಸಂತೋಷವಾಗಿ ಆಚರಿಸಲಾಗಲಿ ಅಂತ ಹೇಳ್ಬಿಟ್ಟು ನಾನು ಶುಭಾಶಯಗಳನ್ನು ಕೊಡ್ತೇನೆ. ನಿಜವಾಗ್ಲೂ ಹೆಮ್ಮೆ ಆಗಬೇಕು. ಯಾಕೊತ್ತಾ ಇರ್ತಕ್ಕಂಥವ್ರು 7 ಜನ ಮಾತ್ರ ಪುರುಷರು, ಇರ್ತಕ್ಕಂಥವ್ರೆಲ್ಲ ಮಹಿಳೆಯರು. ನಾರಿ ಶಕ್ತಿ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಇಲ್ಲ. ಎಲ್ಲಿಂದ ನೀವು ಎಲ್ಲೆಲ್ಲಿಂದ ಎಲ್ಲ ತಾಲೂಕುಗಳಿಂದ ಬಂದಿದ್ದೀರಾ, ಬೇರೆ ಊರುಗಳಿಂದ ಬರ್ತೀರಾ. ರಾಜ್ಯಾಧ್ಯಕ್ಷರು ಹೆಮ್ಮೆಯಿಂದ ಮಾತಾಡಿದ್ರು. ನಾವು ನಾರಿ ಶಕ್ತಿ ಇವತ್ತು ಯಾವ ಮಟ್ಟಕ್ಕಿದೆ ಅಂತ ಹೇಳಲಿಕ್ಕೆ ಈ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತೆಯರ ಕೆಲಸವನ್ನು ಕೊಟ್ಟಿರೋದು ಮಹಿಳೆಯರಿಗೆ. ಯಾಕೆ ಮಹಿಳೆಯರು ಮಾತ್ರ ಈ ಕೆಲಸವನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಇದು ಮನೆಯಲ್ಲಿ ಹೆಣ್ಮಕ್ಳು. ಈಗ ನಮ್ಮ ಮನೆಯಲ್ಲಿ ನಮ್ಮ 2 ಮಕ್ಕಳು, 1 ಅಥವಾ 2 ಮಕ್ಕಳು ಇದ್ದಾಗ ಆ ಮಕ್ಕಳನ್ನ ಸುಧಾರಿಸಲಿಕ್ಕೆ ಕಷ್ಟ. ಅದರಲ್ಲಿ ನೀವು ಅಂಗನವಾಡಿಗೆ ಕರೆದಂತಹ ಮಕ್ಕಳನ್ನ ಆ ಪೋಷಣೆಯನ್ನ ಮಾಡಿ, ಲಾಲನೆ ಮಾಡಿ, ಅವರಿಗೆ ಒಂದು ಫುಡ್ ಕೊಡೋದ್ರಿಂದ ಅದರ ಲೀಸ್ಟ್ ಬರಬೇಕಲ್ಲ. 50 ಗ್ರಾಮ್ ಕೊಟ್ಟೆ, 100 ಗ್ರಾಮ್ ಕೊಟ್ಟೆ, ಪ್ರತಿ ಒಂದು ಕೆಲಸವನ್ನ ಮಾಡತಕ್ಕಂತ ಏಕೈಕ
ಇದಕ್ಕೆ ಸರ್ಕಾರಕ್ಕೆ ನಮ್ಮ ಶಾಸಕರಿಗೆ ಹತ್ತಿರವಾಗಿರ್ತಕ್ಕಂಥ ಚಂದ್ರಪ್ಪನವರು ಈ ವಿಷಯವನ್ನು ಅವರಿಗೆ ತಲುಪಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮಂತವರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ದು ಕೂಡ ಉದ್ದೇಶ. ಮಹಿಳೆ ಮನಸ್ಸು ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಗ್ರಾಮ ಪಂಚಾಯತ್ ತಾವೆಲ್ಲರೂ ಸಹ ಅಂಗನವಾಡಿಯಲ್ಲಿ ಇರ್ತಾರೆ, ಊಟ ವಸತಿ ಮತ್ತೆ ಗರ್ಭಿಣಿಯರ ಸಂಖ್ಯೆ ಕೊಡಬೇಕು, ಅವರಿಗೆ ಊಟ ಕೊಡಬೇಕು, ಅವರಿಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ನೀವು ಮಾಡಬೇಕು. ಮಕ್ಕಳಿಗೂ ಸಹ ಈಗಾಗಲೇ ನಮ್ಗೆ ಗೊತ್ತಿರೋ ತರ ಅಂಡರ್ ನರಿಶ್ಮೆಂಟ್ ನಮಗೆ ಎಲ್ಲೂ ಕಂಡಿಲ್ಲ. ನಾನು ಕೂಡ ಆವಾಗ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆಗೆ ಬಂದಾಗ ತಮ್ಮ ಅಂಗನವಾಡಿಗಳನ್ನು ನಾನು ಭೇಟಿ ಮಾಡಿದ್ದು ಕೂಡ ಇದೆ. ಭೇಟಿ ಮಾಡಿದ ಸಂದರ್ಭದಲ್ಲಿ ನಾನು ಕೂಡ ಎಲ್ಲ ನೋಡ್ತಾ ಇರ್ತೇನೆ. ನಿಜವಾಗ್ಲೂ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ಇದೇ ರೀತಿಯಾಗಿ ನಮ್ಮ ಸೇವೆ ಕೂಡ ಇನ್ನು ಮುಂದೆ ಮುಂದುವರಿಬೇಕು. ಸ್ವಲ್ಪ ಶಾಲೆಯಲ್ಲಿ ಸ್ವಚ್ಛತೆ ಚೆನ್ನಾಗೇ ಇದೆ, ಅದೇ ರೀತಿ ಮೇಂಟೈನ್ ಆಗಬೇಕು. ಸ್ವಚ್ಛತೆ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು. ಮಕ್ಕಳು ನಿಮ್ಮ ಜೊತೆಲಿ ಇರ್ತಾರೆ, ನಿಮ್ಮ ಜೊತೆ ಕಲಿತಾ ಇರ್ತಾರೆ. ನೀವೇನನ್ನ ಹವ್ಯಾಸ ಮಾಡ್ತಾ ಹೋಗ್ತೀರಿ, ಅದೇ ರೀತಿಯಾಗಿ ಹವ್ಯಾಸ ಬೆಳೀತಾ ಹೋಗ್ಬೋದು. ಮಕ್ಕಳಿಗೆ ಮನೆಯಲ್ಲೂ ಕೂಡ ಮಕ್ಕಳು ಅದನ್ನೇ ಬೆಳೆಸ್ತಾ ಹೋಗ್ತಾರೆ. ನೀವು ಹೇಳಿದ್ದೇ ವೇದವಾಕ್ಯ ಮಕ್ಕಳಿಗೆ. ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ನಾವು ನಮ್ಮ ಮಕ್ಕಳನ್ನ ನೋಡಿ ಹೇಳಿದ್ರು, ನಾವೇನಾದ್ರು ಹೇಳಿದ್ರು ನಮ್ಮ ಮಕ್ಕಳು ಕೇಳೋದಿಲ್ಲ. ಮಿಸ್ ಹೇಳಿದ್ರೆ ಅಚ್ಚುಕಟ್ಟಾಗಿ ಮಾಡ್ತಾರೆ, ಅಚ್ಚುಕಟ್ಟಾಗಿ ಕೇಳ್ತಾರೆ. ಹಾಗಾಗಿ ನಿಮ್ಮ ಹಂತದಲ್ಲೇ ಮಕ್ಕಳು ಬೆಳೆದಂತ ದಯವಿಟ್ಟು ತಾವೆಲ್ಲರೂ ಸಹ ಮಾಡ್ತಾ ಇದ್ದೀರಿ. ಇನ್ನೂ ಚೆನ್ನಾಗಿದೆ ರೀತಿ ಮುಂದುವರಿಸಿ ಅಂತೇಳಿ ಆಶಿಸ್ತಾ ಈ ಒಂದು ಸುವರ್ಣ ಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಮನಸ್ಸಿ ನಮ್ಮ ಕಲೆ ವೈಖರಿಗಳನ್ನು ಶ್ಲಾಘಿಸಿದಂತಹ ವೇದಿಕೆಗಳಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ವಕೀಲರಾದಂಥ ನಮ್ಮ ಸುಚಿತ್ರ, ನಮ್ಮೂರಿನಲ್ಲಿ ನಮ್ಮ ಅಣ್ಣನ ಮಗಳು ಆಗಿ ಒಳ್ಳೆಯದಾಗಿ ಮತ್ತು ವೇದಿಕೆಗಳಿರುತ್ತೆ ಎಲ್ಲ ಗಣ್ಯರೇ, ಬಂದಂಥ ಎಲ್ಲ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕರೇ, ಮಾಧ್ಯಮ ಸ್ನೇಹಿತರೆ, ಒಳ್ಳೆ ಸಂಘಟನೆ ಮಾಡಿ ಕೆಲಸವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಸಂಘಟನೆ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಶುಭ ಸಂದರ್ಭದಲ್ಲಿ ಹಾರೈಸ್ತೇನೆ. ಯಾಕಂದ್ರೆ ಯುವ ಹೇಳಿದ್ರು, ಮಕ್ಕಳನ್ನ ಬೆಳೆಸುವಂತ ನೀವು ತಾಯಿದ್ದೀರಿ. ಮನೆಯಲ್ಲಿ ಅವ್ರ ತಾಯಿ ಅಂದ್ರೆ ಅಂಗನವಾಡಿಯಲ್ಲಿ ನೀವು ಆ ಮಕ್ಕಳಿಗೆ ತಾಯಿಯರಾಗಿ ಬಹಳ ಅಚ್ಚುಕಟ್ಟಾಗಿ ಪೋಷಣೆ ಮಾಡ್ತಿದ್ದೀರಾ. ಅದು ಆ ಮಕ್ಕಳ ಬೆಳವಣಿಗೆಗೆ ಹೆಚ್ಚು ಅನುಕೂಲ ಆಗ್ತದೆ. ಯಾಕಂದ್ರೆ ಆ ಹಂತದಲ್ಲಿ ಅಂಗನವಾಡಿಯಲ್ಲಿ ಏನು ಮಕ್ಕಳು ಕಲಿತಾರೋ ಅದು ಮುಂದಿನ ಅವರ ಭವಿಷ್ಯಕ್ಕೆ ಒಂದು ದಾರಿ ಆಗುತ್ತೆ. ಆ ರೀತಿಯ ಮಕ್ಕಳನ್ನ ನೀವು ಬೆಳೆಸ್ತಾ ಇದ್ದೀರಾ. ಮತ್ತೆ ನಿಮ್ಗೆ ಎಲ್ಲ ಕೆಲಸವನ್ನು ಸರ್ಕಾರ ಇತ್ತೀಚೆಗೆ ಅನೇಕ ಕೆಲಸಗಳನ್ನು ಕೊಡ್ತಿದೆ. ಆದರೆ ನಿಮಗೆ ಸಂಬಳ ಕಡಿಮೆ ಇದೆ, ನಮಗೂ ಮಾಹಿತಿ ಇದೆ. ಅನೇಕ ಹೋರಾಟಗಳನ್ನು ಮಾಡಿ ಹಂತವಾಗಿ ಬಂದಂತ ಸರ್ಕಾರಗಳು ಸ್ವಲ್ಪ ನಿಮ್ಮ ಸಂಬಳದಲ್ಲಿ ಕೂಡ ಏರಿಕೆ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಬಳಸ್ಕೊಂಡು ಮತ್ತೆ ನಿಮ್ಮ ಹಕ್ಕಿಗೆ ಹೋರಾಟ ಮಾಡೋದು ತಪ್ಪಲ್ಲ. ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು, ಆ ಹೋರಾಟ ತಪ್ಪಲ್ಲ, ಹೋರಾಟ ಮಾಡಬೇಕು. ಮನುಷ್ಯನಿಗೆ ಹೋರಾಟದ ಕೂಡ ಇರಬೇಕು. ನಮ್ಮ ಹಕ್ಕನ್ನು ಪಡೆಯುವಾಗ ಹೋರಾಟದಿಂದ ಯಾರು ಕೊಡಲ್ಲ. ಮಗು ಅಳದೆ ಹಾಯ ಕುಡಿಸಲು ಹಾಗೆ ನೀವು ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ, ಮಾಡಲೇಬೇಕಾಗ್ತದೆ. ಅದನ್ನು ಮಾಡಿ ಅಂತ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಮಾನ್ಯ ಶಾಸಕರು ನಮ್ಮ ನಾಯಕರಾದಂತ ಗೋಪಾಲಕೃಷ್ಣ ಬೀಳೋದು ಬರ್ಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವ್ರು ಬಂದಿಲ್ಲ. ಯಾಕಂದ್ರೆ ಸಾರ್ವಜನಿಕ ಸುಮಾರು 15 ದಿನ ಇಲ್ಲೇ ಇದ್ದವರು. ಜಾತ್ರೆಯ ಒಂದು ಗೌರವಾಧ್ಯಕ್ಷರಾಗಿ ನಮಗೆಲ್ಲ ಮಾಹಿತಿ ಇದೆ. ನಂತರ ದಿನಗಳಲ್ಲಿ ಅವರು ಬೆಂಗಳೂರಿಗೆ ಮೀಟಿಂಗ್ ಅಲ್ಲಿ ನಡೆಯೋದ್ರಿಂದ ಬರಕ್ಕಾಗಿತ್ತು. ಅವರ ಸಂದೇಶವನ್ನು ಕೂಡ ನಿಮ್ಮ ಅಧ್ಯಕ್ಷರ ತ್ರಿವೇಣಿಯನ್ನು ಓದಿ ಹೇಳಿದ್ರು. ಮತ್ತೆ ಅವರ ಎಲ್ಲಾ ರೀತಿಯ ಸಹಕಾರ ನಿಮಗೆ ಈ ಕಾರ್ಯಕ್ರಮಗಳು ಬೇರೆ ಇರ್ಬೋದು. ಮನ ಧನ ಸಹಾಯ ಕೂಡ ಅವ್ರು ಮಾಡ್ತಾರೆ. ಮಾಡುವ ಮನಸ್ಸುಗಳು ಅಂತ ನಾಯಕರು ಈ ತಾಲೂಕಿಗೆ ಶಾಸಕರಾಗಿ ಬಂದಿದ್ದಾರೆ. ಅದು ನಮ್ಮ ನಿಮ್ಮನ್ನ ಹೃದಯವಂತರು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಾಗೆ ಅಂಗನವಾಡಿಗಳು 2023 ಸುಮಾರು ನೀವು ಸುವರ್ಣ ಮಹೋತ್ಸವನ ನಾವು ಪ್ರೇಮ ಅವರು ಹೇಳಿದರು. ಮೊದಲನೇದಾಗಿ ನಮ್ಮ ಕಾರ್ಯಕರ್ತ ಸಹಾಯಕಿಯರು ಅಂಗನವಾಡಿ ಕೇಂದ್ರದಲ್ಲಿ 100 ರೂಪಾಯಿಯಿಂದ ಅವರು ಒಂದು ಗೌರವವನ್ನು ಕೈಗೊಳ್ಳಿದ್ದಾರೆ. ಮೊದಲು ಸೌದೆಯಿಂದ ತಗೊಂಡ್ಬಂದು ಎಲ್ಲ ಒಲೆ ಹಚ್ಚಿ ಅಡಿಗೆ ಮಾಡಿ ಮಕ್ಕಳನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿದ್ದಾರೆ ಅಂತ ಎಲ್ಲಾ ಕಾರ್ಯಕರ್ತ ಸಹಾಯಕಿಯರು ಕೂಡ ಇದ್ದೀರಾ. ಅವತ್ತಿನಿಂದ ಇವತ್ತಿನವರೆಗೂ ಬೆಳೆದು ಸಹಾಯ
ಸಾಗರದ ವಿನೋಬಾ ನಗರದ ಐಡಿಯಲ್ ಪ್ಲೇ ಅಬಾಕಸ್ ಸಂಸ್ಥೆಯು ಪಾಂಡಿಚೇರಿಯಲ್ಲಿ ನಡೆದ ವರ್ಲ್ಡ್ ಸಿಟಿ ಕಪ್ ಹಾಗೂ ರಾಷ್ಟ್ರಮಟ್ಟದ ಅಬಾಕಸ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸಮಗ್ರ ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ. ಸ್ಪರ್ಧೆಗೆ 18 ರಾಜ್ಯಗಳಿಂದ 3,000ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ದರು. ಈ ಪೈಕಿ ವರ್ಲ್ಡ್ ಸಿಟಿ ಕಪ್ ಸ್ಪರ್ಧೆಯಲ್ಲಿ ಸಾಗರದ ಐಡಿಯಲ್ ಪ್ಲೇ ಅಬಾಕಸ್ನ ಕೀರ್ತನ ಎ ಗೌಡ ಚಾಂಪಿಯನ್ಶಿಪ್ ಪಡೆದರೆ, ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ನಿಧಿ SM ಸೂಪರ್ ಚಾಂಪಿಯನ್ ಪ್ರಶಸ್ತಿಗೆ ಭಾಜನರಾದರು. ಇವರ ಜೊತೆಗೆ ತಮೋಗ್ನ ಭರದ್ವಾಜ್, ಅನುಪ್ HP, ಶ್ರೀದೇವಿ, ವೈಡೂರ್ಯ ಚಾಂಪಿಯನ್ ಆಫ್ ಚಾಂಪಿಯನ್ ಪ್ರಶಸ್ತಿ ಪಡೆದು ಸಾಗರಕ್ಕೆ ಕೀರ್ತಿ ತಂದಿದ್ದಾರೆ. ಸಂಸ್ಥೆಯ ಮುಖ್ಯಸ್ಥೆ ವಿದ್ಯಾ ಮಂಜುನಾಥ್ ಗುಡಿಗಾರ್ ರಾಷ್ಟ್ರಮಟ್ಟದಲ್ಲಿ ಸತತ 8ನೇ ಬಾರಿಗೆ ಬೆಸ್ಟ್ ಫ್ರಾಂಚೈಸಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಐಡಿಯಲ್ ಪ್ಲೇ ಅಬಾಕಸ್ ಸಂಸ್ಥೆಯ ಶಿಕ್ಷಕರಾದ ವಿದ್ಯಾ ಮಂಜುನಾಥ್, ಪ್ರಿಯಾ S ಗುಜ್ಜರ್, ಸಿಂಚನಾ, ಕಲ್ಪನಾ, ಗಾಯತ್ರಿ, ಸುಮಂತ್, ಆಂಥೋನಿ ಫರ್ನಾಂಡಿಸ್ ಇನ್ನಿತರರು ಭಾಗವಹಿಸಿದ್ದರು. ಸಾಗರ ತಾಲೂಕಿನ ಕೆಳದಿಯಲ್ಲಿ ಬುಧವಾರ ಕೆಳದಿ ರಾಮೇಶ್ವರ ದೇವರ ಮಹಾಸ್ಯಂದನ ರಥೋತ್ಸವ ನಡೆಯಿತು. ತಹಶೀಲ್ದಾರ್ ರಶ್ಮಿ JH, ಗ್ರಾಮದ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.